ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ನನ್ನ ಮಾತನ್ನು ಕೇಳುವಂತಹ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ಹೇಳ್ತೇನೆ. ನಾನೀ ಒಂದು ವಿಷಯನ ಹೇಳ್ತಾ ಇರೋದು ಸಣ್ಣದಾದಂಥ ಒಂದು ಕಿವಿ ಮಾತಷ್ಟೇ. ಏನು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲೇ ನಾವು ಯೇಸು ಸ್ವಾಮಿಯನ್ನು ಕಂಡುಕೊಂಡಿರುವಂಥದ್ದು ಸುಖಕರವಾದಂಥ ಜೀವನವನ್ನು ಜೀವಿಸುವುದಕ್ಕಾಗಿಯೋ ಅಥವಾ ನಾಳೆ ನನಗೆ ಸುಖ ಸಿಗುತ್ತೆ, ನನಗೆ ಆಶೀರ್ವಾದ ಸಿಗುತ್ತದೆ ಎಂಬುದಾಗಿ ಬಯಸ್ಕೊಂಡು ಕರ್ತನನ್ನು ಹಿಂಬಾಲಿಸಬೇಡಿ. ಯಾಕಂದರೆ ಸುಖ ನಮ್ಮ ಜೀವನದಲ್ಲಿ ಬಂದರೆ ದೇರ್ ಇಸ್ ಅ ಸೇಯಿಂಗ್, ಅದರಲ್ಲಿ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ, ಕಂಫರ್ಟ್ ಈಸ್ ದ ಎನಿಮಿ ಆಫ್ ಕಾಲಿಂಗ್ ಅಂತ. ಅಂದರೆ ಸುಖವನ್ನು ಬಯಸೋದು ಶತ್ರುವನ್ನು ನಾವು ನಮ್ಮ ಜೀವನಕ್ಕೆ ಕರೆಯೋ ರೀತಿಯಲ್ಲಿ. ಬಟ್ ಆದರೆ ಒಂದು ವಿಷಯ ನಾನು ನಿಮಗೆ ಹೇಳೋದಂತ ಏನಂದರೆ, ದೇವರು ನಮ್ಮನ್ನು ಕರೆದಿರೋದು ಸುಖಕರವಾದಂಥ ಜೀವನ ಮಾಡೋದಕ್ಕಾಗಿ ಅಲ್ಲ. ಕರ್ತನು ನಮ್ಮನ್ನು ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಕಷ್ಟಕರವಾದಂತಹ ಒಂದು ನೋವಿನ ಹಾದಿಯಲ್ಲಿ ನಡೆಸ್ತಾ ಇದ್ದಾರೆ ಎಂಬುದಾಗಿ ಹೇಳಿದ್ರೆ ಅದರ ಅರ್ಥ ಕರ್ತನು ನಿಮ್ಮಿಂದ ಬಯಸುವಂಥದ್ದು ಒಂದೇ ಒಂದು ಕಾರ್ಯ, ನಿಮ್ಮ ನಂಬಿಕೆ. ಆ ನಂಬಿಕೆ ಮುಖಾಂತರ ಕರ್ತನ ಮುಂದೆ ಹೋಗೋದು, ಕರ್ತನನ್ನು ಸಂಪೂರ್ಣವಾಗಿ ಆಶ್ರಯಿಸೋದು. ಅದಕ್ಕೆ ದೇವರ ವಾಕ್ಯದಲ್ಲಿ ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ ಅದರ 1ನೇ ವಾಕ್ಯದಲ್ಲಿ ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಆಫರ್ ಯೋರ್ ಬಾಡೀಸ್ ಆ್ಯಸ್ ಅ ಲಿವಿಂಗ್ ಸ್ಯಾಕ್ರಿಫೈಸ್. ಕನ್ನಡದಲ್ಲಿ ನಾವು ನೋಡ್ಬೋದು, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವನ್ನಾಗಿ ಅರ್ಪಿಸಿರಿ. ಅಂದರೆ ನಾವು ಕರ್ತನಿಗೆ ಒಂದು ಸಜೀವ ಯಜ್ಞವಾಗಿ ಅರ್ಪಿಸಬೇಕಾದ್ರೆ ನಾವು ಕೆಲವೊಂದು ಶೋಧನೆಗಳಿಂದ ಹಾದು ಹೋಗಬೇಕಾಗುತ್ತೆ, ಕೆಲವೊಂದು ಸಮಸ್ಯೆಗಳ ಮಧ್ಯದಿಂದ ಹಾದು ಹೋಗಬೇಕಾಗುತ್ತದೆ. ಅದನ್ನು ನೀವು ದೇವರ ಯೇಸುವಿನ ನಾಮದಲ್ಲಿ ಆ ಕಷ್ಟವನ್ನು ನೀಗಿ ಹೋಗಲಿ, ಆ ಕಷ್ಟದಿಂದ ನನಗೆ ಬಿಡುಗಡೆ ಆಗಬೇಕು ಎಂಬುದಾಗಿ ಯಾವಾಗಲೂ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವರು ನಿಮ್ಮನ್ನು ಏನೋ ಒಂದು ಬಹಳ ಆಳವಾದಂಥ ಒಂದು ಕಾರ್ಯವನ್ನು ನಿಮಗೆ ಕಳಿಸ್ಬೇಕು ಎಂಬುದಾಗಿ ಆತನ ನಿಮ್ಮ ಜೀವನದಲ್ಲಿ ಒಂದು ಕಷ್ಟವನ್ನು ಕೊಟ್ಟಿರೋದು. ಆದರೆ ನೀವು ಇದನ್ನು ಬಿಟ್ಟೋಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರೆ ಒಂದು ಪಕ್ಷ ದೇವರಿಗೆ ಮೆಚ್ಚುಗೆ ಆಗುವಂತಹ ಒಂದು ಸಜೀವ ಯಜ್ಞವನ್ನಾಗಿ ನಮಗೆ ಅರ್ಪಿಸಲಿಕ್ಕೆ ಆಗದೇ ಇರ್ಬೋದು. ಅದಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡೋದೇನಂತಂದರೆ, ಇಫ್ ಯು ಫೀಲ್ ಟೆನ್ಷನ್ ಯು ಮೈಟ್ ಬಿ ಆನ್ ದ ರೈಟ್ ಟ್ರ್ಯಾಕ್. ನಿಮ್ಮ ಜೀವನದಲ್ಲಿ ಒತ್ತಡ ಬರುವಂಥ ಪರಿಸ್ಥಿತಿನಲ್ಲಿದ್ದೀರಾ, ಅದರ ಅರ್ಥ ನೀವು ದೇವರಿಗೆ ಮೆಚ್ಚುಗೆ ಆಗುವಂಥ ದಾರಿನಲ್ಲಿ ಹೋಗ್ತಿದ್ದಾರೆ ಎಂಬುದಾಗಿ ಈ ಸಣ್ಣ ಒಂದು ಕಿವಿ ಮಾತು ಹೇಳಬೇಕೆಂಬುದಾಗಿ ನನಗನ್ನಿಸ್ತು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಂತೋಷವಾಗಿ ಕರ್ತನನ್ನು ಹೇರಾಳವಾಗಿ ಆಶ್ರಯವನ್ನು ಇಟ್ಟು ಈ ಲೋಕದ ಬದುಕನ್ನು ನಾವು ಜೀವಿಸೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.